ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ಜೆಡಿಎಸ್ ತನ್ನ ಬುಡವನ್ನ ಕಳೆದುಕೊಂಡಿದೆ. ಇದ್ದ ಒಂದು ಕ್ಷೇತ್ರ ಚನ್ನಪಟ್ಟಣವನ್ನ ಉಳಿಸಿಕೊಳ್ಳೋದಕ್ಕಾಗದೆ ಈಗಾಗಲೇ ಜೆಡಿಎಸ್ ಪರಿತಪಿಸ್ತಾ ಇದೆ. ಆ ನಡುವೆ ಒಂದೆಡೆ ಇಲೆಕ್ಷನ್ ಸೋಲು, ಆ ನಡುವೆ ಮತ್ತೊಂದು ಕಡೆ ಜಿಟಿ ದೇವೇಗೌಡ ವರ್ಸಸ್ ಸಾರಾ ಮಹೇಶ್ ಇಬ್ಬರ ನಡುವಿನ ಪಾಲಿಟಿಕ್ಸ್ ಈಗ ಆಣೆ ಪ್ರಮಾಣದವರೆಗೂ ಕೂಡ ಹೋಗ್ತಾ ಇದೆ. ಜಿಟಿ ದೇವೇಗೌಡರು ವರ್ಸಸ್ ಸಾರಾ ಮಹೇಶ್ ಅನ್ನೋ ಹಂತದಲ್ಲಾಗಿದೆ. ತಳಮಳ ಆರಂಭ ಆಗಿದೆ ಜೆಡಿಎಸ್ ಪಾಳ್ಯದಲ್ಲಿ. ಸಾರಾ ಮಹೇಶ್ ಮತ್ತು ಜಿಟಿ ದೇವೇಗೌಡರ ನಡುವೆ ಟಾಕ್ ಫೈಟ್ ಆರಂಭ ಆಗ್ತಾ ಇದೆ. ಜೆಡಿಎಸ್ ನಾಯಕರ ನಡುವೆ ಈಗ ಆಣೆ ಪ್ರಮಾಣದ ರಾಜಕಾರಣ ಶುರುವಾಗಿದೆ. ಸಾರಾ ಮಹೇಶ್ ಜಿಟಿ ದೇವೇಗೌಡರನ್ನ ಚಾಮುಂಡಿ ಬೆಟ್ಟಕ್ಕೆ ಬರಲಿ, ಆಣೆ ಪ್ರಮಾಣ ಮಾಡಲಿ ಅಂತ ಆಹ್ವಾನ ಮಾಡಿದ್ದಾರೆ. ಸಾರಾ ಮಹೇಶ್ ಅವರ ಚಾಲೆಂಜ್ ಅನ್ನ ಜಿಟಿ ದೇವೇಗೌಡರು ಸ್ವೀಕಾರ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಇದೆಲ್ಲ ಎಲ್ಲಿ ನಡೀತು ಅಂತಂದ್ರೆ ಜಿಟಿ ದೇವೇಗೌಡರು ಒಂದು ಮಾತು ಹೇಳ್ತಾರೆ, ಜೆಡಿಎಸ್ ನಲ್ಲಿ ಎಲ್ಲ ನಡೆಯೋದು ಸಾರಾ ಮಹೇಶದ್ದೇ. ಸಾರಾ ಮಹೇಶ್ ಹೇಳಿದಂಗೆ ಜೆಡಿಎಸ್ ನಲ್ಲಿ ನಡೆಯುತ್ತೆ ಅಂತ ಹೇಳಿ ಜಿಟಿ ದೇವೇಗೌಡರ ಮಾತು. ಸಾರಾ ಮಹೇಶ್ ನಾನೇ ಬಿ ಫಾರಂ ಕೊಡೋದು ಅಂತಾನು ಹೇಳ್ತಾರೆ. ಸಾರಾ ಮಹೇಶ್ ಮಾತೆ ನಡೆಯೋದು ಅಲ್ಲಿ ಅಂತ ಜಿಟಿ ದೇವೇಗೌಡರು ಹೇಳ್ತಾರೆ. ಪ್ರತಿಪಕ್ಷ ನಾಯಕರನ್ನ ಆಯ್ಕೆ ಮಾಡೋದು ನಾನೇ, ಬಿ ಫಾರಂ ಕೊಡೋದು ನಾನೇ, ಇವೆಲ್ಲನೂ ಸಾರಾ ಮಹೇಶ್ ನಾನೇ ಅಂತ ಹೇಳ್ತಾರೆ. ಸೋತಿರೋರು ಯಾರಾದ್ರೂ ಪ್ರತಿಪಕ್ಷ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಸಾರಾ ಮಹೇಶ್ ವಿರುದ್ಧ ಶಾಸಕ ಜಿಟಿ ದೇವೇಗೌಡರು ಕಿಡಿಕಾರಿದ್ದಾರೆ. ಜೆಡಿಎಸ್ ಪಾಳ್ಯದಲ್ಲಿ ನಮ್ದೆಲ್ಲ ನಡೆಯಲ್ಲ, ಏನೇ ಇದ್ರು ಸಾರಾ ಮಹೇಶ್ ಹೇಳ್ದಂಗೆ ನಡೆಯುತ್ತೆ. ಬೇಕಾದ್ರೆ ಕೇಳಿ, ಸಾರಾ ಮಹೇಶ್ ಹೇಳ್ತಾರೆ ಬಿ ಫಾರಂ ಕೊಡೋದು ನಾನೇ ಅಂತಾರೆ, ಪ್ರತಿಪಕ್ಷ ನಾಯಕನ ಆಯ್ಕೆ ಮಾಡೋದು ನಾನೇ ಅಂತ ಹೇಳ್ತಾರೆ. ಅಲ್ಲ, ಸೋತಿರೋರ್ ಮಾತೆಲ್ಲ ನಡೆಯುತ್ತೆ ಅಂತಂದ್ರೆ ಅದೇನೋ ಅಪ್ಪ ಅನ್ನೋ ರೀತಿಯಲ್ಲಿ ಜಿಟಿ ದೇವೇಗೌಡರು ಮಾತಾಡ್ತಾರೆ. ಸಾರಾ ಮಹೇಶ್ ವಿರುದ್ಧ ಕಿಡಿಕಾರ್ತಾರೆ ಜಿಟಿ ದೇವೇಗೌಡರು. ಅವ್ರಿಗೊಂದು ರೀತಿ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಅಸಮಾಧಾನ ಇದೆ. ಒಂದೆರಡು ವಿಚಾರಗಳು ಅಂತಲ್ಲ, ಬೇರೆ ಬೇರೆ ವಿಚಾರಗಳಿಗೆ ಅಸಮಾಧಾನ ಇದೆ. ಅದು ಅಸಮಾಧಾನದ ಕೊಂಡಿ ರೀತಿಯಲ್ಲಿ ಬೆಳ್ಕೊಂಡು ಅದು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಕನ್ವರ್ಟ್ ಆಗಿದೆ. ಆ ನಡುವೆ ಈಗ ಈ ಟಾಕ್ ಫೈಟ್ ಮತ್ತೊಂದು ಹಂತಕ್ಕೆ ಇವರ ಅಸಮಾಧಾನವನ್ನ ಎಳ್ಕೊಂಡು ಹೋಗ್ತಾ ಇದೆ. ಅದು ಎಲ್ಲಿವರೆಗೂ ಆಯಿತು ಅಂತಂದ್ರೆ ಆಣೆ ಪ್ರಮಾಣ ಪಾಲಿಟಿಕ್ಸ್ವರೆಗೂ ಬಂತು. ಜಿಟಿ ದೇವೇಗೌಡರು ಏನು ಹೇಳ್ತಾರೆ, ಸಾರಾ ಮಹೇಶ್ ವಿರುದ್ಧ ಯಾವ ರೀತಿ ಕಿಡಿಕಾರ್ತಾರೆ, ಅವ್ರು ಏನು ಮಾತಾಡಿದ್ದಾರೆ ಅನ್ನೋದಿದೆ. ಯಾಕೆ ನಾನು ಲೀಡ್ರ್ ಮಾಡಲಿಲ್ಲ, ಅಪೋಸಿಷನ್ ಲೀಡ್ರ್ ಮಾಡೋಕ್ಕೆ ಎಲ್ಲ ಜನನೂ ಒಪ್ಪಿದ್ರು, ಶಾಸಕರು ಕೂಡ ಒಪ್ಪಿದ್ರು. ಆದರೆ ಅವತ್ತು ಮಾಡ್ತಕ್ಕಂಥ ನಾಳೆ ನಾನು ಕೂಡ ನಿಖಿಲ್ ಅವರು ಕಂಗ್ರ್ಯಾಚುಲೇಷನ್ ಕೂಡ ಮಾಡಿದರು. ನಾಳೆಯಿಂದ ಒಳ್ಳೇದಾಗಲ್ಲ ನಿಮಗೆ, ನಾಳೆ ನಿಮ್ಮ ಜೊತೆ ಇರ್ತೀವಿ ಅಂತ. ಸರಿ, ಅದಾದಮೇಲೆ ಬೆಳಿಗ್ಗೆನೇ ಲೀಡರ್ಶಿಪ್ ಚೇಂಜ್ ಮಾಡಿದ್ರಲ್ಲ ಅಂತ ಸ್ವಲ್ಪ ನನಗೆ ಅಸಮಾಧಾನ ಇತ್ತು. ಆ ವಿಚಾರದಲ್ಲಿ ಸಾರಾ ಮಹೇಶ್ ಅವರು ಜೆಡಿಎಸ್ ಪಕ್ಷದ ಮೀಟಿಂಗಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ನಾನೇ ವಿರೋಧ ಪಕ್ಷದ ನಾಯಕನ ಮಾಡಿಸ್ದೆ, ಹಿಂದುಳಿದವ್ರನ್ನ ನಾನು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಎಲ್ಲ MLAಗಳ ಜೊತೆ ಮಾತಾಡಿ ಮಾಡಿದ್ದೀನಿ ಅಂತ ಸಭೆಯಲ್ಲಿ ಹೇಳಿದ್ದಾರೆ. ಅವರು ನನ್ನನ್ನು ಕೇಳಲಿಲ್ಲ ಜಿಟಿ ದೇವೇಗೌಡರು, ಅದಕ್ಕೆ ನಾನು ಮಾಡಲಿಲ್ಲ ಅಂತ. ಬಟ್ ನಂದೇನಿತ್ತು ಅಂದರೆ, ಸೋತಿರೋರು ಯಾರು ನಾಯಕನ ಆಯ್ಕೆ ಮಾಡಲ್ಲ, ಗೆದ್ದಿರೋ MLAಗಳೆಲ್ಲ ಸೇರಿ ನಾಯಕನ ಆಯ್ಕೆ ಮಾಡೋದು ಅಂತೇಳಿ ನನಗೆ ಗೊತ್ತಿತ್ತು. ಇವರೇ ಮಾಡ್ತಾರೆ ಅಂತ ನನಗೇನು ಗೊತ್ತಿರಲಿಲ್ಲ. ಯಾಕೆ ನಾನು ಲೀಡ್ರ್ ಮಾಡಲಿಲ್ಲ, ಅಪೋಸಿಷನ್ ಲೀಡ್ರ್ ಮಾಡೋಕ್ಕೆ ಎಲ್ಲ ಜನನೂ ಒಪ್ಪಿದ್ರು, ಶಾಸಕರು ಕೂಡ ಒಪ್ಪಿದ್ರು. ಆದರೆ ನನ್ನ ಮಾತು ಎಲ್ಲಿ ನಡೆಯುತ್ತೆ, ಕುಮಾರಸ್ವಾಮಿ ಮುಂದೆ ನನ್ನ ಮಾತೆಲ್ಲ ಏನು ನಡೆಯಲ್ಲ. ಅವ್ರಿಗೆ ನಾನು ಜಿಟಿ ದೇವೇಗೌಡರಿಗೆ ರಾಜಕೀಯವಾಗಿ ತೊಂದರೆ ಆಗಿದೆ, ಆ ತೊಂದರೆಗೆ ನಾನೇ ಕಾರಣ ಅಂತ ಅವ್ರು ಹೇಳೋದಾದ್ರೆ ಬರಲಿ, ಚಾಮುಂಡಿ ಬೆಟ್ಟಕ್ಕೆ ಬರಲಿ, ದೇವರ ಮುಂದೆ ಪ್ರಮಾಣ ಮಾಡಲಿ ಅಂತ ಹೇಳಿ ಜಿಟಿ ದೇವೇಗೌಡರ ಈ ಆರೋಪಕ್ಕೆ ಸಾರಾ ಮಹೇಶ್ ತಿರುಗೇಟ್ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರ ಹೇಳಿಕೆ, ನಾನು ತೊಂದರೆ ಕೊಟ್ಟು ಯಾರಿಗೂ ರಾಜೀನಾಮೆ ಮಾಡಬೇಕಾಗಿಲ್ಲ, ಜಿಟಿ ದೇವೇಗೌಡರು ಹೇಳೋ ಪ್ರಕಾರ ಅವರ ರಾಜಕೀಯಕ್ಕೆ ಏನೋ ತೊಂದರೆ ಆಗಿದೆ, ಆ ರಾಜಕೀಯ ತೊಂದರೆ ಆಗೋದಕ್ಕೆ ನಾನೇ ಕಾರಣ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಯಾರಿಗೋ ತೊಂದರೆ ಕೊಟ್ಟು ನಮಗೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾಯಕರ ಅನುಮತಿ ಕೊಟ್ಟರು ಅಂತಂದ್ರೆ ನಾನು ಮುಕ್ತವಾಗಿ ಮಾತಾಡ್ತೀನಿ. ರಾಜಕೀಯ ಚಟುವಟಿಕೆಯಿಂದ ಈಗಾಗಲೇ ನಾನು ದೂರ ಇದ್ದೀನಿ. ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ತಪ್ಪಿಸಿದ್ದು ಯಾರು ಅಂತ ಹೇಳಿದ್ರೆ HDK ಜೊತೆ ಚರ್ಚೆ ಮಾಡೋಣ ಅಂತ ಶಾಸಕ ಜಿಟಿ ದೇವೇಗೌಡರ ಹೇಳಿಕೆಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಹರೀಶ್ ಗೌಡ ಎಲ್ಲಿದ್ದಾರೆ? ಅಲ್ಲ, ಆ ಮಾತು ಬರೋದಾದ್ರೆ ಅವ್ರು ಹೇಳ್ತಾರೆ ಹರೀಶ್ ಗೌಡ ಇವಾಗ ದುಡಿತಾನೆ, ಅದಕ್ಕೆ ಅವ್ನ ಜೊತೆಗೆ ಇಟ್ಕೊಂತ ಇದಾರೆ, ನನ್ನ ನಿವೃತ್ತಿ ಕೊಡ್ಸಕ್ ಎಲ್ರೂ ವಯಸ್ಸಾಯ್ತು. ಅಲ್ಲ, ವಯಸ್ಸಾಯ್ತು, ನಮ್ಗೆಲ್ಲ ಅವ್ರ ಕೋರ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರು ಅಂತ ಒಪ್ಕೊಂಡಿದೀವಲ್ಲ. ಆಯ್ತು, ಅವರು ಹೇಳಿ
ಯಾರಿಂದ ತೊಂದರೆ ಆಗ್ತಾ ಇದೆ ಸಮಸ್ಯೆ ಅಂದ್ರೆ ಕುಮಾರಣ್ಣವ್ರಿಗೆ ಹೇಳಿ ದೂರ ಇಡುವಂತ ವ್ಯವಸ್ಥೆ ಮಾಡ್ಸೋಣ. ನನ್ನ ಹೆಸರು ಹೇಳಿದ್ರೆ ಒಂದ್ ನಿಮಿಷ, ನಾನೀಗಾಗ್ಲೇ ಸ್ವಲ್ಪ ರಾಜಕೀಯದಿಂದ ಇತ್ತೀಚಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಕುಮಾರಣ್ಣವ್ರು ನಿಂತಿದ್ರು, ಅದು ಬಿಟ್ಟು ಅದಾದ ನಂತರ ಮೊನ್ನೆ ಚನ್ನಪಟ್ಟಣ ಎಲೆಕ್ಷನ್ ಸಂಘಟನೆ ಇಶ್ಯೂ ಬಿಟ್ರೆ ಬೇರೆ ಇನ್ಯಾವುದಕ್ಕೂ ನಾನು ಕಾಣಿಸ್ಕೊತಾನೆ ಇಲ್ವಲ್ಲ. ನನ್ನಿಂದ ತೊಂದರೆ ಇದ್ರೆ ಯಾಕಂದ್ರೆ ಮುಂದಿನ ವಾರನೂ ಅದರ ನೆಕ್ಸ್ಟ್ ವೀಕನ ಹಿಂದೆನೂ ಒಂದ್ಸರಿ ಹೇಳಿದ್ದೀನಿ, ನಮ್ಮಿಂದ ಏನಾದ್ರು ತೊಂದರೆ ಇದೆ ಚಾಮುಂಡೇಶ್ವರಿ ಇದಕ್ಕೆ ಬಂದ್ಬಿಡ್ಲಿ, ನಾವು ಸಾರ್ವಜನಿಕ ಜೀವನದಿಂದ ಆಚೆ ಇರ್ತೀವಿ, ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಈಗ